ಹೀಗೆ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಲಿಚೂರಿಗಳು, ಬಹುಮನಿಗಳು, ಬೀದರ್ನ ಬರಿಶಾಹಿಗಳು, ಈ 5 ಮನೆತನಗಳು ಏನಪ್ಪಾ ಅಂತಂದ್ರೆ ಬೀದರ್ ಜಿಲ್ಲೆಯ ಪ್ರದೇಶಗಳನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸರಿಸುಮಾರು 375 ವರ್ಷಗಳವರೆಗೆ ಏನಪ್ಪಾ ಅಂದ್ರ ಆಳ್ವಿಕೆಯನ್ನು ಮಾಡ್ತಾರೆ. ನೋಡಿ, ಇಡೀ ಬೀದರ್ ಜಿಲ್ಲೆ ಏನಪ್ಪಾ ಅಂತಾರೆ 375 ವರ್ಷಗಳವರೆಗೆ ರಾಜಧಾನಿಯಾಗಿ ಮೆರೆದಿರುವಂತಹ ಒಂದು ಅದ್ಭುತ ಇತಿಹಾಸದ ಘಟನೆಗಳನ್ನ ಜರುಗಿಸಿದಂತಹ, ಇಲ್ಲಿಂದ ಅದ್ಭುತ ಒಂದು ಇತಿಹಾಸ ನಿರ್ಮಾಣ ಮಾಡಿದಂತಹ, ಅದ್ಭುತ ಈ ಒಂದು ಕ್ಷೇತ್ರದಿಂದ ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ, ಹಿಂಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದಂತಹ ಅದ್ಭುತ ಇತಿಹಾಸ ಏನಪ್ಪಾ ಅಂದ್ರ ನಮ್ಮ ಬೀದರ್ ಜಿಲ್ಲೆದಾಗಿದೆ ಗೆಳೆಯರೆ. ಹೀಗೆ ನಮ್ಮ ಈ ಬೀದರ್ ಜಿಲ್ಲೆಯ ಇತಿಹಾಸವನ್ನ ನಾವು ಅರಿತುಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಸುಮಾರು 375 ವರ್ಷಗಳವರೆಗೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂತಹ ನಮ್ಮ ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಗೆ ನಮ್ಮ ಇತಿಹಾಸವನ್ನ ತಿಳಿಸುವ ಅವಶ್ಯಕತೆ ನಮ್ಮ ಮುಂದಿದೆ ಗೆಳೆಯರೆ. ಸೊ ಈ ದಿಸೆಯಲ್ಲಿ ನಾವು ಮೊದಲಿಗೆ ಏನಪ್ಪಾ ಅಂತಂದ್ರ ಬೀದರ್ ಜಿಲ್ಲೆಯ ಇತಿಹಾಸವನ್ನ ಅರಿತುಕೊಳ್ಳೋಣ, ಮತ್ತೆ ನಮ್ಮ ಇತಿಹಾಸವನ್ನ ಇಡೀ ಜಗತ್ತಿಗೆ ಪರಿಚಯಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಈ ಒಂದು ವಿಷಯವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇಂತಹದೇ ಇನ್ನಷ್ಟು ಐತಿಹಾಸಿಕ ವಿಷಯಗಳ ಕುರಿತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಒಂದು ಅಧ್ಯಾಯವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.